ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಳೆ ಮಾಪನ ಯಂತ್ರ ರಿಪೇರಿಗೆ ಒತ್ತಾಯಿಸಿ ಸಂಯುಕ್ತ ರೈತ ಸಂಘದಿಂದ ಆವಿನಹಳ್ಳಿಯಲ್ಲಿ ಪ್ರತಿಭಟನೆ. ಜುಲೈ 18ರಂದು ಶಂಕರಮಠದಲ್ಲಿ ಉಚಿತ ಹೃದಯ ತಪಾಸಣೆ. ರೋಟರಿ ಇನ್ನರ್ವಿಲ್ ಬೆನಕ ಇವೆಂಟ್ಸ್ನಿಂದ ಗಾಂಧಿ ಮೈದಾನದಲ್ಲಿ ಜುಲೈ 17ರಂದು ಮಾವು ಹಲಸು ಮೇಳ. ಸಾಗರ ತಾಲೂಕಿನ ಹಸಿರುಮಕ್ಕಿ ಸೇತುವೆ ಶೀಘ್ರ ಲೋಕಾರ್ಪಣೆಗೆ ರೈತ ಮುಖಂಡರ ಒತ್ತಾಯ. ಸಾಗರದ ಶಿವಪ್ಪನಾಯಕ ವೃತ್ತದಲ್ಲಿ ಕ್ರೌನ್ ಬ್ಯೂಟಿ ಲಾಂಚ್ ಮಹಿಳಾ ಬ್ಯೂಟಿ ಪಾರ್ಲರ್ ಪ್ರಾರಂಭ. ಈಗ ಸುದ್ದಿಯ ವಿವರ. ಮಳೆ ಮಾಪನ ಯಂತ್ರ ದುರಸ್ತಿಗೆ ಒತ್ತಾಯಿಸಿ ಗುರುವಾರ ಆವಿನಹಳ್ಳಿಯಲ್ಲಿ ಕೃಷಿ ಸಮಾಜ ಮತ್ತು ಸಂಯುಕ್ತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ, ಎಂಬಿ ಮಂಜಪ್ಪ, ವಾಶಂ ರಾಮಚಂದ್ರ ಭಟ್, ಹೊಯ್ಸಳ ಗಣಪತಿಯಪ್ಪ ಮಾತನಾಡಿದರು. ಪ್ರಮುಖರಾದ ಕುಮಾರೇಗೌಡ ತಟ್ಟೆಕೊಪ್ಪ, ಜಿನೇಶ್ ಕುಮಾರ್, ಗಣಪತಿ, ಬೇಬಿ ಶಿರವಂತೆ, ದೇವು ಆಲಳ್ಳಿ, ಮಂಜಪ್ಪ ತಡಗಳಲ್ಲಿ, ಭದ್ರೇಶ್ ಬಾಳಗೂಡು, ಆರ್ಎಸ್ ಗಿರಿ, ಲಿಂಗಪ್ಪ ಗೌಡ, ಶ್ರೀಧರ್, ದೇವರಾಜ್ ಇನ್ನಿತರರು ಹಾಜರಿದ್ದರು. ಇಟ್ಕೊಂಡು ಮೇಂಟೆನೆನ್ಸ್ ಮಾಡ್ದೇನೆ ಕಂದಾಯ ಇಲಾಖೆ ರೈತರನ್ನ ವಂಚಿಸತಕ್ಕಂಥ ಕೆಲಸ ಮಾಡಿದೆ. ಕಂದಾಯ ಇಲಾಖೆ ಅಡಿಲೇ ಇವೆಲ್ಲ ಉಸ್ತುವಾರಿ ಜವಾಬ್ದಾರಿ ಎಲ್ಲದೂ ಇರೋಂಥದ್ದು. ಕಂದಾಯ ಇಲಾಖೆಯ ಬೇಜವಾಬ್ದಾರಿತನದಿಂದ, ಕಂದಾಯ ಇಲಾಖೆ ಅಧಿಕಾರಿಗಳ ಸರಿಯಾದ ನಿರ್ವಹಣೆಯಿಂದ ಇಲ್ದೇನೆ, ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡದೇನೆ, ಇನ್ಸೂರೆನ್ಸ್ ಕಂಪ್ನಿಯ ಜೊತೆಗೆ ಕೈ ಜೋಡಿಸಿ ಇವತ್ತು ಆ ಏನು ರೈತರಿಗೆ ಸಿಗಬೇಕಾದಂಥ ನ್ಯಾಯಯುತವಾದಂಥ ಹಕ್ಕೇನಿದೆ, ನ್ಯಾಯಯುತವಾದಂಥ ಹಣ ಏನಿದೆ ಸಿಗಬೇಕಾಗಿರೋದು ಅವ್ರಿಗೆ ಸಿಗದೆ ಇದ್ದಂಗೆ ಇವತ್ತು ಕೆಟ್ಟ ನಿರ್ವಹಣೆ ಆಗಿದೆ. ಇನ್ಸೂರೆನ್ಸ್ ಕಂಪ್ನಿಯ ಜೊತೆಗೆ ನಮ್ಮ ಅಧಿಕಾರಿ ವರ್ಗ, ಚುನಾಯಿತ ಪ್ರತಿನಿಧಿಗಳು ಸೇರ್ಕೊಂಡಿದ್ರಿಂದ ಇವತ್ತು ನಿರ್ವಹಣೆ ಮಾಡಬೇಕಾಗಿರೋದು, ಟೆಂಡರ್ ಕರಿಬೇಕಾಗಿರೋದು, ನಿರ್ವಹಣೆ ಮಾಡಬೇಕಾಗಿರೋದು ಅವೆಲ್ಲವೂ ಸಹಿತ ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರ ಜವಾಬ್ದಾರಿ ಉಸ್ತುವಾರಿಲೇ ಆಗೋದು. ಅದನ್ನ ಇವತ್ತು ಇನ್ಸೂರೆನ್ಸ್ ಕೊಡಿಸ್ಬೇಕಾದಂತ ಜವಾಬ್ದಾರಿ ಮಾನ್ಯ ಉಸ್ತುವಾರಿ ಸಚಿವರು ಜೊತೆಗೆ ಶಾಸಕರು ಈ ಜವಾಬ್ದಾರಿ ತಗೋಬೇಕು. ಜವಾಬ್ದಾರಿಯಿಂದ ಇವತ್ತು ನಮ್ಮ 3 ತಾಲೂಕಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿಪಡಿಸುವಂತ ಕೆಲಸ ಆಗಬೇಕು. ಜೊತೆಗೆ ಆಗದೆ ಇದ್ರೆ ಹೋದ ವರ್ಷದ ನಮಗೆ ಪರಿಹಾರ ಸಿಗಬೇಕು. ಈ ವರ್ಷಕ್ಕೂ ನ್ಯಾಯಯುತವಾದಂತ ಪರಿಹಾರ, ಹೋದ ವರ್ಷದ ಮಳೆ ಹೊಯ್ದಿದ್ದು ಅದು ಸಹಿತ ನ್ಯಾಯಯುತವಾಗಿ ಸಿಗೋಂಥದ್ದಾಗಬೇಕು. ಇಲ್ಲದೆ ಇದ್ರೆ ಇವೆಲ್ಲ ನಮ್ಮ ಏನ್ ಮಾಡಬೇಕು ಅಂದ್ರೆ ಪ್ರತಿ ಸೊಸೈಟಿಯವರು ಅಹೋರಾತ್ರಿ ಅಥವಾ ನಿರಂತರ ಧರಣಿನ ನೀವು ಎಷ್ಟು ಸೊಸೈಟಿ ಇದಾವೆ? 30 ಇದಾವೆ. ಅದರಲ್ಲಿ ಒಂದು 15-16 ಸೊಸೈಟಿ ವ್ಯಾಪ್ತಿಯರಿಗೆ ಅನ್ಯಾಯ ಆಗಿದೆ ಸಾಗರದಲ್ಲಿ. ಅವರ ನಿರಂತರ ಧರಣಿ ಅಂತ ಮಾಡಿ ಒಂದೊಂದು ಸೊಸೈಟಿಯವರು ಒಂದೊಂದು ದಿವಸ ಧರಣಿನ ಮುಂದುವರಿಸಿದ್ರು ಸಹಿತ 15 ದಿವಸ ಅನ್ಯಾಯ ಆದಂತವ್ರು 15 ದಿವಸ ಮುಂದುವರ್ಸಕ್ ಸಾಧ್ಯ ಆಗುತ್ತೆ AC ಆಫೀಸ್ ಬಾಗ್ಲಲ್ಲಿ. ಅವಾಗ ಚುನಾಯಿತ ಪ್ರತಿನಿಧಿಗಳ ಗಮನ ಸೆಳೆಯಕ್ಕೆ ಸಾಧ್ಯ ಆಗುತ್ತೆ. ಈ ಹೋರಾಟವನ್ನ ನಮಗೆ ಹೋದ ವರ್ಷದ ಪರಿಹಾರ ಸಿಗೋಂಥದ್ದು ತಕ್ಷಣದಲ್ಲಿ ಏನ್ ನಮ್ಮ ದುರಸ್ತಿನ ಮಾಡ್ತಿರೋ, ಹೊಸ್ತಾಗ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟು ಮಾಡೋಂಥದ್ದು. ಜೊತೆಗೆ ರೈತರ ಮೊಬೈಲ್ಗಳಿಗೆ ಆಯಾ ದಿನದ್ದು ಮೆಸೇಜ್ಗಳು, ಮಳೆ ಎಷ್ಟು ಹೋಯ್ತು ಅನ್ನೋ ಮೆಸೇಜು ಆಯಾ ದಿನದ್ದು ಹಿಂದಿನಂತೆ ಬರೋ ಅಂಥದ್ದು ಆಗ್ಬೇಕು. ಅವ್ರ 20% ಹಣ ಬರ್ದೇ ಇರೋ ಪರಿಸ್ಥಿತಿ, 10% ಬರ್ದೇ ಇರೋ ಪರಿಸ್ಥಿತಿ. ಈ ರೀತಿ ಅನ್ಯಾಯನ ಮಳೆ ಹೆಚ್ಚು ಒಯ್ದು ಹವಾಮಾನ ವೈಪರೀತ್ಯ ಆಗಿಯೂ ನೀವು ಅನ್ಯಾಯ ಮಾಡಿದಿರಿ ಅಂದ್ರೆ ಇದನ್ನ ಸಹಿಸಲು ಸಾಧ್ಯ ಆಗೋದಿಲ್ಲ. ಈ ಮಾತನ್ನ ನನಗೆ ಸಿಕ್ಕಿರೋ ಅಂತ ಜಾಗದಲ್ಲೂ ಮಾತಾಡಿದ್ವಿ. ಈ ಅವಕಾಶನ ನಮಗೆ ಸಿಕ್ಕಿರೋ ಅವಕಾಶ ಎಲ್ಲಿದೆ ಆ ಜಾಗದಲ್ಲಿ 2-3 ಸಲ ಮಾತಾಡಿದ್ದೀವಿ, ಧ್ವನಿ ಎತ್ತಿದ್ದೀವಿ. ಪರಿಹಾರ ಸಿಗ್ಲೇಬೇಕು ಅನ್ನೋದನ್ನ ಈಗಾಗಲೇ ಒತ್ತಾಯವನ್ನ ದಿಶಾ ಕಮಿಟಿ ಮೀಟಿಂಗ್ ನಲ್ಲಿ ದಿಶಾ ಕಮಿಟಿ ಅಧ್ಯಕ್ಷರು ಮಾತಾಡಿದ್ದಾರೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಹೋರಾಟ ಸಿಗದೆ ಇದ್ರೆ ಹೋರಾಟ ಅನಿವಾರ್ಯ ಆಗುತ್ತೆ. ಶಾಸಕರಾದವರು ಮಾತಾಡಬೇಕು, ಮಂತ್ರಿಗಳಾದವರು ಮಾತಾಡಬೇಕು, ಮಾಜಿ ಮಂತ್ರಿಗಳು ಮಾತಾಡಬೇಕು, ಸರ್ಕಾರ ಮುನ್ನಡೆಸೋರು ಮಾತಾಡಬೇಕು. ಒಟ್ಟಾರೆ ರೈತರದ್ದು ನ್ಯಾಯಯುತವಾಗಿ ಕೊಡಬೇಕಾದಂತ ಇನ್ಸೂರೆನ್ಸ್ ಹಣ ಸಿಗ್ಲೇಬೇಕು. ಸಿಗದೆ ಇದ್ರೆ ಮುಂದಿನ ದಿವಸದಲ್ಲಿ ಇದೇ ಪ್ರಾರಂಭ ಅನ್ಕೊಂಡು ಮುಂದಿನ ದಿವಸದಲ್ಲಿ ಹೋರಾಟನ ಮುನ್ನಡೆಸಂತ ಕೆಲಸ ಅದು ಮಂಜಪ್ಪನವ್ರು ಮಾಡ್ತಿರೋ ಅಲ್ಲ, ಎಲ್ಲರೂ ಸೇರೋಣ. ಯಾರೋ ಇವತ್ತೊಬ್ರು ಶ್ರೀಧರ್ ಕರೆದ್ರು. ಈಗ ಶ್ರೀಧರ್ ಕರೀದೇ ಇದ್ರೆ ಈ ನಾವೆಲ್ಲ ಸೇರ್ಕಂತಿರ್ಲಿಲ್ಲ. ಈಗ ಯಾರೋ ಒಬ್ರು ಕರಿಬೇಕು, ಕರೆದಾಗೆಲ್ಲ ಆಯಾಗ ಇದನ್ನ ಸೇರ್ಕೊಳ್ಳೋಣ. ಎಡಕೆ ಬೆಳಗಾರ ಸಂಘದ ಅಧ್ಯಕ್ಷರು ಇದ್ದಾರೆ, ಸೇರ್ಕೊಂಡು ಮಾಡಿ ಹೋರಾಟ ಮಾಡ್ಕೊಂಡು
ಒಟ್ಟಾರೆಯಾಗಿ ಹೋದ ವರ್ಷದ ಪರಿಹಾರನ ನಾವು ಪಡಿಲೇಬೇಕು. ಮುಂದಿನ ವರ್ಷದ ಪರಿಹಾರ ನಮ್ಗೆ ಸಿಗಲೇಬೇಕು. ಈ ಮಳೆ ಮಾಪನ ಸರಿಯಾಗಬೇಕು. ಇದು ಇಟ್ಕೊಂಡು ನಾವು ಹೋರಾಟ ಜೊತೆ ಮೆಸೇಜ್ ಬರಲೇಬೇಕು, ನಮಗೆ ಸಿಗ್ಲೇಬೇಕಲ್ಲೇನ್ರಿ ಮೆಸೇಜು, ಅದೇನು ಬಿಟ್ಟಿರ್ಬೇಕು. ಹಾಗಾಗಿ ಇವಿಷ್ಟು ಸರಿಯಾಗಲಿ. ಸ್ನೇಹಿತರೆ, ಈ ಹೋರಾಟದ ಉದ್ದೇಶವನ್ನ ನಮ್ಮ ಹಿರಿಯ ಹೋರಾಟಗಾರರೆಲ್ಲರೂ ನಮಗೆ ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸಿಗೆ ಇವತ್ತು ಪರಿಹಾರ ಸಿಗದೇ ಇರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿರೋದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ. ಇಲ್ಲಿ ನಮ್ಮ ಹಿರಿಯರು ಹೋರಾಟಗಾರರೆಲ್ಲರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ನನ್ನ ಅನುಭವಕ್ಕೆ ತಿಳಿದ ಹಾಗೆ ನಾನು ಹೇಳೋದಾದರೆ, ಇಲ್ಲಿ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವುದೇ ಇರ್ಬೋದು, ನಮ್ಮನ್ನು ಆಳುವಂಥವರು ಈ ರೈತರನ್ನ ದುರುಪಯೋಗ ಹೇಗೆ ಪಡಿಸ್ಕೋಬೇಕು ಅನ್ನೋದನ್ನ ಭಾರಿ ಚಂದಾಗಿ ಅರಿತುಕೊಂಡು ನಮ್ಮನ್ನ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ಹೋರಾಟಗಳು ಐತೆ ಅಂತ ಈಗ ರಿಪೇರಿಗೆ ಇನ್ನು 11 ಮಳೆ ಮಾಪನಗಳಿಗೆ ಟೆಂಡರ್ನೇ ಸರ್ಕಾರ ಕರೀನಲ್ಲ. ಬಟ್ ನಮ್ಮ ಈ ಆಡಳಿತ ವರ್ಗ ಸಂಪೂರ್ಣ ಟೆಂಡರ್ನೆಲ್ಲ ರಾಜ್ಯ ಸರ್ಕಾರಗಳು ಸರ್ಕಾರದ ಮಟ್ಟದಾಗ ಇಟ್ಕೊಂಡ್ರೆ ಹೋದ ವರ್ಷದ್ದು ಬೆಳೆ ಪರಿಹಾರಕ್ಕಾಗಿ ಇವರು ಹಣ ಕಟ್ಟಿದ್ದಕ್ಕೂ ಬರ್ನಲ್ಲ. ಈ ಬಾರಿ ಇನ್ನು 11 ಟೆಂಡ್ರೇ ಆಗ್ನಲ್ಲ ಅಂದರೆ ನಾವು ಯಾವ ಲೆಕ್ಕಾಚಾರದಾಗ ಕಟ್ಟಣ? ಇದ್ರ ಒಳಗಡೆ ಎಲ್ಲ ನಾನು ಕ್ಲೀನಾಗಿ ನೋಡಿದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ರೈತರು 2,000 ಚಿಲ್ಲರೆ ಕಟ್ಟಬೇಕಲ್ಲ ಪರಿಹಾರನ. ಸರ್ಕಾರ 4,000, ಕೇಂದ್ರ ಸರ್ಕಾರ 4,000, ರಾಜ್ಯ ಸರ್ಕಾರ 4,000 ಕಟ್ಟಬೇಕು. ಈಗ ನಿಮ್ಮ ಪರಿಹಾರ ನೀವು ಕಟ್ಟಕ್ಕಿಂತ ಸರ್ಕಾರಗಳು ಕಟ್ಟೋ ಹೊಣೆನೇ ಜಾಸ್ತಿ ಐತಿ ಇದ್ರಾಗೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಏನು ಇನ್ಶೂರೆನ್ಸ್ ಕಂಪ್ನಿಗಳನ್ನ ಈ OC ಪಟ್ಟಿ ಕಂಪ್ನಿಗಳ ಥರ ಮಾಡ್ಕೊಂಡಿದ್ದಾರೆ. ಎಲ್ಲಿ ದುಡ್ಡು ಕಡಿಮೆ ಕೊಡ್ತಾರೆ ಅಲ್ಲಿ ಪರಿಹಾರ ಕೊಡೋದು, ಎಲ್ಲಿ ದುಡ್ಡು ಜಾಸ್ತಿ ಕಟ್ಟಿರ್ತಾರೆ ಅವ್ರಿಗೆ ಪರಿಹಾರನ ಲೆಸ್ ಮಾಡೋದು. ಓಸಿ ಪಟ್ಟಿ ಅಂತೀವಲ್ಲ ಸರ್, ಅದ್ರಷ್ಟು ನೀಟಾಗಿ ಇವ್ರು ಮಾಡ್ತಾ ಇಲ್ಲ. ಅದೇ ನೀಟ್ ಇದೆ, 100 ನಂಬರ್ ಇರ್ತೈತೆ. ಎಲ್ಲ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಸೆಟಲೈಟ್ ಮುಖಾಂತರ ತಗೊಳ್ಳುವಂತ ಕೆಲಸ ಆಗ್ತಾ ಇಲ್ಲ. ಆಗಿದ್ರೆ ಬಹುಶಃ ಕಳೆದ 24-25ನೇ ಸಾಲಿನಲ್ಲಿ ಏನು ಬಂತು, ಈಗಾಗಲೇ ಅಕ್ರವರು ಹೇಳಿದಾಗೆ ಸಾಗರ ಭಾಗದಲ್ಲಿ 3 ಜನಕ್ಕೆ ಮಾತ್ರ ಹೆಕ್ಟರಿಗೆ 80,000 ಬಂದಿದೆ, 3 ಪಂಚಾಯತಿಗಳಿಗೆ. ಅದಿರತಕ್ಕಂಥ ಇನ್ನು ಉಳಿದಿರತಕ್ಕಂಥ 34 ಪಂಚಾಯತಿಗಳಲ್ಲಿ ಒಂದು 6-7 ಪಂಚಾಯತಿಗೆ 22,000ರಿಂದ 28,000 ಬಂದಿದೆ. ಉಳಿದಿರ್ತಕ್ಕಂಥ ಎಲ್ಲ ಪಂಚಾಯತಿಗಳಿಗೆ ಅವನಳ್ಳಿಗೆ 2,200 ರೂಪಾಯಿ ಬಂದಿದೆ. ಅವನಳ್ಳಿ ಹೋಟ್ಲ್ ಬಿಲ್ ಅದು 2,200 ರೂಪಾಯಿ ಬಂದಿದೆ. ನಮ್ಮ ಬೇವಿನಕೊಣೆಗೆ 600 ರೂಪಾಯಿ ಬಂದಿದೆ. 975 ರೂಪಾಯಿ ಎಡ್ಜಗಳ ಮನೆಗೆ ಬಂದಿದೆ. 2,100 ರೂಪಾಯಿ ಕಲ್ಮನೆಗೆ ಬಂದಿದೆ. ಇದನ್ನ ಯಾರು ಕೇಳಬೇಕು? ಕೇಳುವಂಥ ವ್ಯವಸ್ಥೆ ಆದರೆ ಮಳೆ ಮಾಪನ ಸರಿ ಇಲ್ಲ ಅಂತ. ಹಾಗಾದರೆ ನಮಗೆ ಇದನ್ನ ಕಟ್ಟಬೇಕು ಹೇಳ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಪಾಂಪ್ಲೆಂಟನ್ನು ಹಂಚಿರ್ತಕ್ಕಂಥವ್ರು ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು. ನೀವು ಕಟ್ಟ್ರಿ ಅಂತ ಹೇಳಿದ ಮೇಲೆ ಅದರ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಇನ್ಶೂರೆನ್ಸ್ ಕೊಡಬೇಕಾಗಿರ್ತಕ್ಕಂಥ ಇಲಾಖೆಯ ಕರ್ತವ್ಯ. ಬೆಳೆಗಾರರಿಗೆ ಕೊಡಲೇಬೇಕಿತ್ತು, ಕೊಡ್ತಾ ಇಲ್ಲ. ಅವರು ಅದೆಲ್ಲ ಹಾಕಿದ್ದಾರೆ. ಜೂನ್ 18ರಂದು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಶೃಂಗೇರಿ ಶಂಕರಮಠದಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಏರ್ಪಡಿಸಿದೆ ಎಂದು ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ನಾಗರಾಜ್ ಎಂ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ MD ಆನಂದ್, ವಿ ಶಂಕರ್, ಮಾಸನಂಜುಂಡಸ್ವಾಮಿ, ಶರಾವತಿ ಸೀರಾವ್, ನಾರಾಯಣಮೂರ್ತಿ ಕಾನ್ಗೋಡ್, ಅರುಣ್ ಕುಮಾರ್, ಮಂಜುನಾಥ್ ಕೆ ಇನ್ನಿತರರು ಹಾಜರಿದ್ದರು. ಶಂಕರಮಠ ಸಾಗರ, ಅಭಿನಯ ಸಾಗರ ಹಾಗೂ ಮಾನ್ವಿತ ಹೆಲ್ತ್ ಕೇರ್ ಚೆನ್ನೈ ಸಹಯೋಗದೊಂದಿಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಮಾನ್ವಿತ ಹೆಲ್ತ್ ಕೇರ್ ಅಂದರೆ ಇವರು ಚೆನ್ನೈನಲ್ಲಿರ್ತಕ್ಕಂಥವ್ರು, ಅಂದರೆ ಅವರು ಮೂಲ ನಮ್ಮ ಸಾಗರ ನಿವಾಸಿಗಳೇ. ಸಾಗರದ ಪುರಪೆ ಮನೆಯಲ್ಲಿರ್ತಕ್ಕಂಥ ಮಾಧವ್ ಭಟ್ ಅಂತೇಳಿ ಅವರು ಚೆನ್ನೈಯಲ್ಲಿ ಒಂದು ದೊಡ್ಡ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ ಉದ್ಯಮದಲ್ಲಿ. ಅವರು ಸಾಗರದ ನಮ್ಮ ಪುರಪೆಮ ಹುಟ್ಟಿ ಬೆಳೆದಿರೋದ್ರಿಂದ
ಸಾಗರಕ್ಕೆ ಏನಾದರೂ ತನ್ನಿಂದ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರೊಂದು ಈ ಪ್ರತಿ ವರ್ಷವೂ ಬೇರೆ ಬೇರೆ ಕಡೆ ಇಲ್ಲಿ ಸುತ್ತಮುತ್ತಲು ಗ್ರಾಮಾಂತರದಲ್ಲಿ ಅವರು ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಅವರು ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಕೂಡ ಅವ್ರು ಮಾಡಿದವರು. ಆಕ್ಸಿಜನ್ ಕೊಡ್ತಕ್ಕಂಥದ್ದು, ಸಪ್ಲೈ ಮಾಡ್ತಕ್ಕಂಥದ್ದೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದವರು. ಈ ಒಂದು ಮಾನ್ವಿತಾ ಹೆಲ್ತ್ ಕೇರ್ ಅವರು ನಮ್ಮ ಜೊತೆಗೆ ಬಂದು ಅಭಿನಯ ಹಾಗೂ ನಮ್ಮ ಶರಾವತಿ ಅವ್ರ ಮೇಡಮ್ ಅವರ ಪರಿಚಯದ ಮುಖಾಂತರ ನಮಗೊಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಒಂದು ಇದೇ ನಾಡ್ದು 18ನೇ ತಾರೀಕು ಶನಿವಾರ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಂಕರ ಮಠನೂ ಕೂಡ ನಮಗೆ ಕೇಳಿದಾಗ ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ ಅವರು. ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನೀವು ಮಾಡ್ಕೊಂಡು ಹೋಗಿ, ಯಾಕಂದರೆ ಹೆಲ್ತ್ ಕ್ಯಾಂಪ್ ಎಲ್ರಿಗೂ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಅದಕ್ಕೂ ಕೂಡ ಅಲ್ಲಿಯ ನಮ್ಮ ಶೃಂಗೇರಿ ಮಠದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಅಶ್ವಿನಿ ಅವರು ಕೂಡ ನಮಗೆ ಜೊತೆಗೆ ಸಾಥನ್ನು ಕೊಟ್ಟು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಮಾತನಾಡಿದ್ದಾರೆ. ಹಾಗೆ ಅಭಿನಯ ಸಾಗರದ ಇರ್ತಕ್ಕಂಥ ಎಲ್ಲ ಅದರಲ್ಲಿರ್ತಕ್ಕಂಥವ್ರು ಕೂಡ ನೀವು ನಮ್ಮ ಜೊತೆಗೆ ಸಹಕಾರವನ್ನು ಕೊಡ್ತಾರೆ. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆ ನಡೆಸಲಿಕ್ಕೆ ಒಂದಿಷ್ಟು ವಾಲಂಟಿಯರ್ಸು ಬೇಕು. ಹಾಗೆ ಅವರು ನಮ್ಮ ಜೊತೆಗೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಆ ಕೆಲಸ ಇರುತ್ತೆ. ಹಾಗೆ ನಮ್ಮ NCCಯ ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟು ನಮ್ಮ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆದರೆ ಸಂಜೆ 5 ಗಂಟೆವರೆಗೂ ಇರ್ತದೆ. ಇದು ಮಾನ್ವಿತಾ ಹೆಲ್ತ್ ಕೇರ್ ಚೆನ್ನೈಯಿಂದ ಅಲ್ಲಿ ಬರ್ತಕ್ಕಂಥ ಒಂದು ನಮಗೆ 6 ಜನ ಡಾಕ್ಟರ್ಸ್ಗಳು ಬರ್ತಾರೆ. ಹಾಗೆ 13 ಜನ ಅದಕ್ಕೆ ಸಹಾಯಕರಾಗಿ ನರ್ಸ್ಗಳಿರ್ತಾರೆ. ಅವರು ಅದ್ರ ಜೊತೆಗೆ ನಮ್ಮ ಇರ್ತಕ್ಕಂಥ ವಾಲಂಟಿಯರ್ಸ್ಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ವಿ. ಅದರಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಅಂತ ಇದೆ. ಅದರೊಳಗೆ ಜೊತೆಗೆ ನಿಮಗೆ BP, ಶುಗರ್ ಮತ್ತು ECGಯ ತಪಾಸಣೆ ಕೂಡ ಮಾಡ್ತಾರೆ. ಅದೊಂದು ವಿಶೇಷವಾಗಿರ್ತಕ್ಕಂಥ ಜರ್ಮನ್ ಟೆಕ್ನಾಲಜಿಯಿಂದ ಬಂದಿರತಕ್ಕಂಥ ಒಂದು ಅವರ ಉಪಕರಣ ಅದು ಹೇಗಂದರೆ ನಿಮಗೆ ಯಾವುದೇ ಚುಚ್ಚಿ ಮತ್ತು ಇದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈ ಥರದ್ದಿಲ್ಲ. ಅದು ರೀಡಿಂಗಲ್ಲೇ ಅದು ಅವರು ಇದನ್ನು ಇಡ್ತಕ್ಕಂಥದ್ದು. ಆ ಒಂದು ಇದರಲ್ಲಿ ಒಂದು ಮನುಷ್ಯನಿಗೆ ಸಾಧಾರಣ 6 ರಿಂದ 7 ನಿಮಿಷದಲ್ಲಿ ಅಷ್ಟು ಚೆಕಪ್ಗಳಾಗುವಂಥ ಒಂದು ಸಿಸ್ಟಮ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು 10 ನಿಮಿಷ ಒಬ್ರಿಗೆ ಆಗ್ಬೋದು ಅನ್ನೋ ಒಂದು ನಾವು ಒಂದು ಇಟ್ಕೊಂಡಿದ್ದೆ. ಅದಕ್ಕೆ 6 ಕೌಂಟರ್ ಮಾಡಿದ್ದೀವಿ. ಅದನ್ನು 6 ವಿಭಾಗ ಮಾಡ್ಕೊಂಡು 6 ಮಾಡಿದ್ವಿ. 3 ಜನ ಮಹಿಳೆಯರಿಗೆ, 3 ಜನ ಗಂಡಸರಿಗೆ ಮಾಡ್ಕೊಂಡು ಆ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ವಿಶೇಷವಾಗಿ ಮಾಡಿದ್ವಿ. ಇನ್ನು ನಮ್ಮ ಮಾರಿಕಾಂಬಾ ನ್ಯಾಸದ ಅಜೀವ ಸದಸ್ಯರುಗಳಿಗೆ ಅವರಿಗೂ ಒಂದು ನಾವು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕೌಂಟರ್ ಮಾಡಿ ಅವರಿಗೂ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಹಾಗೆ ಬರ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿರ್ಬೋದು, ಎಲ್ಲರಿಗೂ ಕೂಡ ನಾಗರಿಕರಿಗೆ ಯಾರಿಗೆ ಅವಕಾಶ ಆಗ್ತದೆ ಬಂದು ಅವರು ಕೂಡ ಅದರಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡಿಬೇಕು ಅಂತ ನಾವು ಹೇಳಿದ್ವಿ. ಮತ್ತು ಇಲ್ಲಿ ನಾವು ಅದನ್ನು ರಿಪೋರ್ಟ್ ಬಂದ ಮೇಲೆ ನೀವು ಇಂಥಲ್ಲೇ ಹೋಗಬೇಕು, ಚೆನ್ನೈಗೆ ಬರಬೇಕು, ಇಂಥದ್ದೇ ಹಾಸ್ಪಿಟ್ಲಿಗೆ ಬರಬೇಕು ಅಂತ ನಾವು ಯಾರಿಗೂ ಅದನ್ನು ಅಡ್ವೈಸು ಮಾಡೋದಿಲ್ಲ. ಆ ಡಾಕ್ಟ್ರುಗಳು ನಿಮ್ಮ ಯಾರಾದರೂ ಕುಟುಂಬದ ನಿಮ್ಮ ಡಾಕ್ಟ್ರುಗಳಿರ್ತಾರೆ, ಅವರಿಗೆ ನೀವು ಅದನ್ನು ತೋರಿಸ್ಕೊಂಡು ಮುಂದಿನ ಚಿಕಿತ್ಸೆ ಮಾಡ್ಕೊಳ್ಳೋದಾದರೆ ಅದಕ್ಕೆ ಏನಾದರೂ ಬೇಕಿದ್ರೆ ಸಜೆಷನ್ ಅವ್ರು ಹೇಳ್ತಾರೆ. ಬಿಟ್ಟರೆ ನೀವು ಇಂಥಲ್ಲೇ ನಮ್ಮದೇ ಇದಕ್ಕೆ ಬರಬೇಕು, ನಮ್ಮ ಇದಕ್ಕೆ ಹೋಗಿ ಅನ್ನುವ ಇಲ್ಲಿ ಯಾವುದೇ ಲಾಬಿಗಳಾಗಲಿ ಆ ಥರದ್ದು ಯಾವುದೂ ಇಲ್ಲ. ಉದ್ದೇಶ ಒಂದು ಅವರಿಗೆ ನಾವು ಒಂದು ಸದುಪಯೋಗ ಪಡಿಸ್ಕೊಂಡು ಅಲ್ಲಿ ಬಂದಿರತಕ್ಕಂಥ ರಿಪೋರ್ಟ್. ಜುಲೈ 17, 18 ಮತ್ತು 19ರಂದು ಗಾಂಧಿ ಮೈದಾನದಲ್ಲಿ ಬೃಹತ್ ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜಿಸಿದೆ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ BL ಶಿವಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಪದ್ಮಾ ರಾಜೀವ್, ಭವಾನಿ ಪುಟ್ಟಪ್ಪ, ನಾಗರಾಜ್ ಹೆಗಡೆ, ಜಗದೀಶ್, ವನಿತಾ, ಭಾಸ್ಕರ್ ಇನ್ನಿತರರು ಹಾಜರಿದ್ದರು. ನಾಳೆ ಶುಕ್ರವಾರ, ನಾಡ್ದು ಶನಿವಾರ ಮತ್ತು ಭಾನುವಾರ 3 ದಿನಗಳ ಕಾಲ ಹಲಸು ಮತ್ತು ಮಾವು ಮತ್ತು ಇತರೆ ಉತ್ಪನ್ನಗಳ ಒಂದು ಮೇಳವನ್ನು ಗಾಂಧಿನಗರ, ಸಾಗರ, ಗಾಂಧಿ ಮೈದಾನ, ಸಾಗರ, ಇದರ ಸಾಗರದ ಹೃದಯ ಭಾಗದಲ್ಲಿದೆ, ಅದರಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದರೆ, ಹೋದ ವರ್ಷ ನಾವು ಇದೇ ಥರದಂಥ ಮೇಳವನ್ನು ಬ್ರಾಸಂ ಕಲ್ಯಾಣ ಮಂಟಪ ಸಾಗರದಲ್ಲಿ ಮಾಡಿದ್ದೇವೆ. ಇದು ದ್ವಿತೀಯ ಬಾರಿ ನಾವು ಆ ಮೇಳವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಹೋದ ವರ್ಷ ಅಲ್ಲಿ ಸ್ವಲ್ಪ ಸ್ಥಳ ಅವಕಾಶದ ಕೊರತೆ ಇತ್ತು ಮತ್ತು ಪಾರ್ಕಿಂಗು ಸ್ವಲ್ಪ ಕೊರತೆ ಇತ್ತು. ಹಾಗಾಗಿ ಈ ಸರಿ ಗಾಂಧಿ ಮೈದಾನವನ್ನು ತೆಗೆದುಕೊಂಡಿದ್ದೀವಿ, ಗಾಂಧಿ ಮಂದಿರ ಅಲ್ಲ, ಅಲ್ಲಿ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಉದ್ದೇಶ ಇಷ್ಟೇ, ನಾವು ರೋಟರಿಯವರು ಯಾಕೆ ಅವರಿಗೆ ಸಪೋರ್ಟ್ ಮಾಡಬೇಕು ಇಂಥ ಮೇಳಗಳಿಗೆ ಅಂತ ಹೇಳಿದ್ರೆ, ದೇಶಿ ಉತ್ಪನ್ನಗಳು ಇಲ್ಲಿ ಸ್ಟಾಲ್ಗಳನ್ನು ಹಾಕುವವರು 80 ಸ್ಟಾಲ್ ಇರ್ಬೋದಲ್ಲ, 80ಕ್ಕಿಂತ ಹೆಚ್ಚು ಸ್ಟಾಲ್ಗಳನ್ನು ಹಾಕುವವರು ಎಲ್ಲರೂ ಬಡ ವ್ಯಾಪಾರಿಗಳು.
ನಾವು ಯಾರೇ ಬ್ರ್ಯಾಂಡೆಡ್ ವ್ಯಾಪಾರಿಗಳಿಗೆ ಇಲ್ಲಿ ಕರಿತಾ ಇಲ್ಲ. ನಮ್ಮ ದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡುವ ಉದ್ದೇಶದಿಂದಾಗಿ ಆ ಒಂದು ಮೇಳಕ್ಕೆ ನಾವು ರೋಟರಿ ಇನ್ನರ್ ವೀಲ್ ಆಫ್ ಸಾಗರ ಮತ್ತು ರೈತ ಸಂಘ ಮತ್ತು ರೈತ ಸವಾರ ಸಹಕಾರ ಸಂಘ ಸಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹಲಸಿನ ಎಲ್ಲ ಉತ್ಪನ್ನಗಳು ಮತ್ತು ಮಾವಿನ ಎಲ್ಲ ಉತ್ಪನ್ನಗಳು ಸಿಗ್ತದೆ. ಈ ಒಂದು ಮೇಳದಲ್ಲಿ ವಿವಿಧ ಖಾದ್ಯಗಳನ್ನು ತಯಾರಿಸ್ತಾರೆ, ಅಲ್ಲೇ ತಯಾರಿಸಿ ಅಲ್ಲೇ ಕೊಡ್ತಾರೆ. ಅವು ಬೇಕ್ರಿ ಟೈಪ್ ಅಲ್ಲ, ರೆಡಿಮೇಡು ಇರ್ತದೆ. ಆದರೂ ಅಲ್ಲಿ ಕೆಲವೊಂದು ಬಿಸಿ ಬಿಸಿಯಾಗಿ ತಯಾರು ಮಾಡಿದಂಥ ವಸ್ತುಗಳನ್ನು ಖಾದ್ಯಗಳನ್ನು ಸವಿಲಿಕ್ಕೆ ನಮ್ಮ ಸ್ಥಳೀಯ ಜನರಿಗೆ ಅನುಕೂಲ ಆಗೋ ಒಂದು ಉದ್ದೇಶದಿಂದ ಅವರು ಈ ಒಂದು ಮೇಳವನ್ನು ಹಮ್ಮಿಕೊಂಡು ನಮ್ಮೊಟ್ಟಿಗೆ ಸಂಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಈಗ ನಾವು ರೋಟರಿ ಕ್ಲಬ್ ಆಫ್ ಸಾಗರ ಇವರು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದೇವೆ. ಹಾಗೆ ತಾವುಗಳೆಲ್ಲ ಈ ಬಗ್ಗೆ ಒಂದು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ಸಂಯೋಜನೆ ಇದೊಟ್ಟಿಗೆ ಬೇಕು. ಹಾಗಾಗಿ ತಾವು ಚೆನ್ನಾಗಿ ಪ್ರಚಾರ ಮಾಡಬೇಕು. ಹಾಂ, ಬನ್ನಿ. ಇಲ್ಲ ಕೂತ್ಕೊಳ್ಳಿ. ಬಂದು ಭಾಗಿಯಾಗಿ ಈ ಮೇಳವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ತಮ್ಮಲ್ಲಿ ಅತ್ಯಂತ ಹೃತ್ಪೂರ್ವಕ ಧನ್ಯವಾದವನ್ನು ಮತ್ತು ಕೋರಿಕೆಯನ್ನು ಮಂಡಿಸ್ತಾ ಇದ್ದೀನಿ. ನಮಸ್ಕಾರ. ಕಳೆದ ವರ್ಷ ಕೂಡ ನೀವು ತುಂಬಾ ಸಹಕಾರ ನೀಡಿದ್ರಿ. ಈ ವರ್ಷ ನಮ್ಗೆ ಹೋದ ವರ್ಷ ನಮಗೂ ಕೂಡ ಎಷ್ಟು ಜನ ಆಗತ್ತಂತ ನಮಗೂ ಕಾನ್ಫಿಡೆನ್ಸ್ ಇರಲಿಲ್ಲ, ಸಣ್ಣ ಮಟ್ಟದ ಹಾಲಲ್ಲಿ. ಯಾಕಂದ್ರೆ ಯಾವುದೇ ಡೊನೇಷನ್ ತಗೊಂಡಾಗ್ಲಿ ಅಥವಾ ಯಾರತ್ರ ತಗೊಂಡು ಅಮೌಂಟ್ ಮಾಡುವಂಥದ್ದಲ್ಲ, ಕೆಲವರಿಗೆ ಫ್ರೀ ಸ್ಟಾಲ್ ಕೊಟ್ಟು ಕೆಲವು ಸ್ಟಾಲ್ ಅಮೌಂಟ್ ಅಲ್ಲಿ ನಾವು ಈ ಇವೆಂಟ್ ಮಾಡುವಂಥದ್ದು. ಈ ವರ್ಷ ಕೂಡ ಅದೇ ತರ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ರೋಟರಿ ನಮ್ಗೆ ಸಪೋರ್ಟ್ ಆಗಿರುತ್ತೆ. ಬ್ಯಾನರ್ಗಳಾಗ್ಲಿ ಯಾವುದ್ರಾಗಲಿ ಕೂಡ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಗಾಂಧಿ ಮೈದಾನದಲ್ಲಿ ಒಂದು ಆಲ್ರೆಡಿ ಶೀಟ್ ಮಾಡಿದೆ, ಪಕ್ಕದಲ್ಲಿ ಫುಡ್ ಸ್ಟಾಲಿಗೆ ಎಕ್ಸ್ಟ್ರಾ ಶೀಟ್ ಮಾಡಲ್ಲ ಹಾಕಿ ಸ್ಟ್ರಕ್ಚರ್ ಅಂದ್ರೆ ಅಲ್ಲಿ ಮಳೆ ಬಂದು ಸಮಸ್ಯೆ ಆಗ್ಬೇಕಂದ್ರೆ ಸ್ಟ್ರಕ್ಚರ್ ಮಾಡನ್ನ ಮಾಡ್ತಾ ಇದೀವಿ. ಅಂದ್ರೆ ಒಂದು ವ್ಯವಸ್ಥಿತವಾದ ಒಂದು ಮೇಳವನ್ನ ಮಾಡ್ತಿದೀವಿ. ಯಾಕಂದ್ರೆ ಕಳೆದ ವರ್ಷ ನಾವು ಮಾಡುವಾಗ ನಮ್ದು ಕೂಡ 2ನೇ ಮೇಳ ಅಷ್ಟೇ. ಈ ವರ್ಷ ನಾವು ಆಲ್ರೆಡಿ 30ಕ್ಕಿಂತ ಹೆಚ್ಚು ಮೇಳಗಳು ಆಲ್ರೆಡಿ ನಾವು ಮಾಡಿದ್ದೀವಿ, ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ನಮ್ಮ ಶಿವಮೊಗ್ಗ ಮೇಳ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಗುಮ್ಟ ಆಗಿರ್ಬೋದು, ಅಥವಾ ಈಗ ಹೋದ್ವಾರ ಮಂಜೇಶ್ವರ ದೊಡ್ಡ ಮಟ್ಟದ ಯಶಸ್ಸನ್ನ ನಾವು ಪಡೆದಿದ್ದೀವಿ. ಬೆನಕ ಇವೆಂಟ್ಸ್ ಈಗ ನಿಮ್ಗೆ ಅನ್ಸ್ಬೋದು ಸುಮಾರು ಮೇಳಗಳ ಮೇಳ ಆಗ್ತದೆ, ನೀವು ನೋಡಿದಿರಿ. ಆದ್ರೆ ಬೆನಕ ಇವೆಂಟ್ಸ್ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸ್ವದೇಶಿ ಉತ್ಪನ್ನಗಳಿಗೆ ಫಸ್ಟ್ ಆದ್ಯತೆ, ಜೊತೆಗೆ ಹಲಸಿನ ಉತ್ಪನ್ನಕ್ಕೆ ಪ್ರಥಮ ಆದ್ಯತೆ. ಹಲಸಿನ 4 ಹಣ್ಣಿನ ಸ್ಟಾಲ್ಗಳು, ಮಾವಿನ ಸ್ಟಾಲ್ಗಳು ರಾಮನಗರ ಟ್ರೈ ಮಾಡಿದೆ. ಯಾಕಂದ್ರೆ ಸೀಸನ್ ಮುಗಿತಾ ಬಂತು, ರಾಮನಗರವನ್ನು ಟ್ರೈ ಮಾಡಿದೆ, ಅದು ಬರ್ತದೆ. ಹಾಗೆ ಮಿಲಾಯಿ ಕತ್ತಿ ಬೆಳ್ತಂಗಡಿಂದ ಅವ್ರಿಗೆ ಕೂಡ ಉಚಿತವಾದ ಸ್ಟಾಲ್ ಅನ್ನ ನೀಡ್ತಾ ಇದ್ದೀವಿ. ಶಿವಮೊಗ್ಗದಿಂದ ಮಣ್ಣಿನ ಮಡಿಕೆ ಅವ್ರಿಗೆ ಕೂಡ ಕೊಡ್ತಿದ್ದೀವಿ. ರೈತ ಸಂಘ ಇವ್ರದ್ದು ಒಂದು ಕೆಲವು ಉತ್ಪನ್ನಗಳನ್ನ ಉಚಿತವಾಗಿ ಸ್ಟಾಲ್ಗಳನ್ನ ನೀಡ್ತಾ ಇದ್ದೀವಿ. ಕೆಲವರಿಗೆ ಉಚಿತ ಇದೆ. ಜೊತೆಗೆ ಕೆಲವು ಫುಡ್ ಸ್ಟಾಲ್ ಅವರಿಗೆ ದೂರದಿಂದ ಕುಂದವರು ಬರ್ತಾರೆ, ಅವರಿಗೆ ನಾವು ಕೆಲವು ವ್ಯವಸ್ಥಿತವಾದ ಜಿಲೇಬಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಅಥವಾ ಫುಡ್ ಸ್ಟಾಲ್ ಆಗಿರ್ಬೋದು. ಈ ಸಲ ಲಾಸ್ಟ್ ಟೈಮ್ಗಿಂತ ಡಬಲ್ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿದೆ, ಕಾದು ತಗೊಂಡಿದ್ರು, ಅಷ್ಟು ಜನ ಇತ್ತು. ಆದ್ರೆ ಈ ಸಲ ಆ ತರ ಆಗುದಿಲ್ಲ ಅಂತೇಳಿ ನಮ್ಮ ಅನಿಸಿಕೆ. ಜೊತೆಗೆ ಗ್ರೌಂಡ್ ಅಲ್ಲಿ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ಸಲದ ಮೇಳ ಹೋಸಲ ಮೇಳದಕ್ಕೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇದು ಗಾಂಧಿ ಮೈದಾನ ಆಗಿರೋದ್ರಿಂದ ಜನರಿಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಗೊತ್ತಿದೆ. ಇನ್ನೊಂದು ಪಾರ್ಕಿಂಗ್ ಆಗಿ ಎಲ್ಲ ಮೇಳಗಳ ಎಲ್ಲ ಕಡೆ ಕೂಡ ಪಾರ್ಕಿಂಗ್ ಇದೆ. ಅದಕ್ಕೋಸ್ಕರ ಈ ಸಲ ನಾವು ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಕೂಡ ಆಲ್ರೆಡಿ ಮಾಡಿದ್ದೀವಿ, ನೋಡಿರ್ಬೋದು. ಆಟೋದಲ್ಲಿ ಆಗಿರ್ಬೋದು ಅಥವಾ ಎಲ್ಲದರಲ್ಲೂ ಕೂಡ ನಾವು ಪ್ರಚಾರ ಮಾಡಿದ್ದೀವಿ. ಹಾಗೆ ಪ್ರತಿಯೊಬ್ಬರಿಗೆ ಕೂಡ ಆಗಮಿಸಿದ ಪ್ರತಿಯೊಬ್ಬರಿಗೆ ನಾವು ಹಲಸಿನ ಜಿಲೇಬಿ ಸವಿಯಲಿಕ್ಕೆ, ಯಾಕಂದ್ರೆ ಎಲ್ಲ ತಗೊಳ್ತಾರೋ ಬಿಡ್ತಾರೋ ಅವರಿಗೆ ಹಲಸಿನ ಜಿಲೇಬಿ ಟೇಸ್ಟ್ ನೋಡಿ. ಯಾಕಂದ್ರೆ ಬ್ರಹ್ಮಾವರದಲ್ಲಿ ನಾವು ಪ್ರಥಮ ಬಾರಿಗೆ ಮಾಡಿದ್ವಿ ಹಲಸಿನ ಜಿಲೇಬಿ ತಿನ್ಲಿ ಅಂತೇಳಿ ಒಂದು ಜಿಲೇಬಿನ ಉಚಿತವಾಗಿ ನೀಡ್ತಿದ್ವಿ. ಯಾಕಂದ್ರೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ವಿ, ಪ್ರಚಾರ ಮಾಡಿದ್ದೀವಿ. ಜಿಲೇಬಿ ಸ್ಟಾಲ್ನವ್ರಿಗೆ ಕೂಡ ನಾವು ಪೇ ಮಾಡ್ತೀವಿ. ಅದನ್ನ ಜಿಲೇಬಿ ಸ್ಟಾಲ್ನವರಿಗೆ ಏನ್ ಇದು ಬರುತ್ತೆ, ಅವ್ರಿಗೆ ಎಕ್ಸ್ಪೆಂಡಿಚರ್ ಬರುತ್ತೆ, ಅದನ್ನ ನಾವು ಈವೆಂಟ್ನವರೇ ಪೇ ಮಾಡ್ತೀವಿ. ಆಟೋದವ್ರಿಗೆ ಕೂಡ ಅದೇ ತರ ಮಾಡ್ತೀವಿ. ಹಾಗೆ ನಿಮಗ್ ಕೂಡ ಈಗ ನಾವು ಕಾರ್ಡ್ ಕೊಡ್ತೀವಿ, ಒಂದು ಇದನ್ನ ಎಲ್ಲ ಪತ್ರಕರ್ತರಿಗೆ ಅದನ್ನ ನಾವು ಕೊಡ್ತೀವಿ. ನಿಮ್ಮ ಫ್ಯಾಮಿಲಿ ಕೂಡ ಒಂದು 1 kg ಜಿಲೇಬಿನ ನೀವು ಬಂದು ತಗೊಂಡು ಹೋಗ್ಬೋದು ಎನಿ ಟೈಮ್, 3 ದಿನದಲ್ಲಿ ಎನಿ ಟೈಮ್ ಬೇಕು. ಯಾಕಂದ್ರೆ ಪತ್ರಕರ್ತರು ಅಂತ ಹೇಳಿದ್ರೆ ನಾವು ಎಲ್ಲ ಊರಲ್ಲಿ ಕೂಡ ಏನು ವಿಷಯಗಳಿದೆ ಜನ ನಂಬ್ತಾರೆ. ಯಾಕಂದ್ರೆ ಬೇರೆದ್ರಲ್ಲಿ ಬಂದ್ರೆ ಕಾರ್ಡ್ ಇದೆ, ನಾನು ಕೊಡ್ತೀನಿ, ಪೇಡ್ ಮಾಡಿರ್ತೀವಿ ನಾವು ಜಿಲೇಬಿ ಸ್ಟಾಲ್ ಅವರಿಗೆ. ಅವ್ರಿಗೆ ಕೂಡ ನಾವು ಕಾರ್ಡ್ ಅನ್ನು ಕೊಡ್ತೀವಿ. ಅಂದ್ರೆ ಜಸ್ಟ್ ಒಂದು ಪೇಡ್ ಆಗಿದ್ದು ಇದು ಟೋಕನ್ ಇದು ಕೊಡ್ತೀವಿ. ನಿಮ್ಮ ಸಹಕಾರ ಇರಲಿ,
ನಾಳೆ ದಿನ, ನಾಡ್ದು ದಿನ ಮತ್ತು ಆಚೆ ನಾಡು 3 ದಿನ ಒಂದು ದೊಡ್ಡ ಮಟ್ಟದ ಮೇಳವಾಗಿ ನಡೀತಾ ಇದೆ. ಹಾಗೆ ಉದ್ಘಾಟನಾ ಸಾಗರ ತಾಲೂಕಿನ ಹಸಿರುಮಕ್ಕಿ ಸೇತುವೆ ಶೀಘ್ರ ಲೋಕಾರ್ಪಣೆಗೆ ಸಂಯುಕ್ತ ರೈತ ಸಂಘದ ಪ್ರಮುಖರು ಒತ್ತಾಯಿಸಿದ್ದಾರೆ. ಗುರುವಾರ ಹಸಿರುಮಕ್ಕಿ ಸೇತುವೆ ಸ್ಥಳಕ್ಕೆ ಭೇಟಿ ನೀಡಿ ರೈತ ಪ್ರಮುಖರಾದ ಹೊಯ್ಸಳ ಗಣಪತಿಯಪ್ಪ, ಭದ್ರೇಶ್ ಬಾಳಗೂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಂಬಿ ಮಂಜಪ್ಪ, ಜಿನೇಶ್ ಕುಮಾರ್, ಬೇಬಿ ಶಿರವಂತೆ, ಕುಮಾರಗೌಡ, ರಾಮಪ್ಪ ಶಿರವಾಳ, ದೇವು ಅಲಳ್ಳಿ ಇನ್ನಿತರರು ಹಾಜರಿದ್ದರು. ನಾವಿವತ್ತು ಸಾಗರ ತಾಲೂಕು ಸಂಯುಕ್ತ ರೈತ ಸಂಘದಿಂದ ಹಸಿರುಮಕ್ಕಿ ಸೇತುವೆ ಬಳಿ ಬಂದಿದ್ದೇವೆ. ಕಾರಣ ಏನಪ್ಪ ಅಂತಂದರೆ, ಸುಮಾರು 2017ರಲ್ಲಿ ಪ್ರಾರಂಭವಾದ ಕಾಮಗಾರಿ 5 ವರ್ಷದಲ್ಲಿ ಮುಗಿಯುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಈ ಭಾಗದ ಜನ ನಿರೀಕ್ಷೆಯಲ್ಲಿದ್ದರು. ಈಗೇನೋ ಸುಮಾರು 9-10ನೇ ವರ್ಷಕ್ಕೆ ಕಾಮಗಾರಿ ಪದಾರ್ಪಣೆ ಆದರೂ ಕೂಡ ಜನರಿಗೆ ಇದರ ಅನುಕೂಲ ಸಿಗದೇ ಇರೋದು ಜನರಲ್ಲಿ ಒಂದು ಬೇಸರದ ಸಂಗತಿಯನ್ನು ಉಂಟು ಮಾಡಿದೆ. ನಾವಿವತ್ತು ಸೇತುವೆಯನ್ನು ನೋಡಿದಾಗ ಸುಮಾರು 9 ಭಾಗ ಕಾಮಗಾರಿ ಮುಗಿದಿದ್ದು, ಇನ್ನೊಂದು 10 ಭಾಗ ಕಾಮಗಾರಿ ಪ್ರಗತಿಯಲ್ಲಿದೆ. ನಮ್ಮ ತಾಲೂಕಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಆದಷ್ಟು ಬೇಗ ಅಂದರೆ ಅವರು ಕೆಲವು ತಿಂಗಳ ಹಿಂದೆ, ಇನ್ನು 1 ತಿಂಗಳು 2 ತಿಂಗಳಲ್ಲಿ ಜನರಿಗೆ ಇದರ ಅನುಕೂಲವನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ನೀಡಿದರು. ಆದರೂ ಕೂಡ ಈ ಕಾಮಗಾರಿ ಸಂಪೂರ್ಣ ಆಗದೆ ಜನ ತೊಂದರೆಯಲ್ಲಿದ್ದಾರೆ. ಹಾಗಾಗಿ ಶಾಸಕರು ತುಂಬ ನಿಗಾ ವಹಿಸಿ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಈ ನಾಡಿನ ಜನತೆಗೆ ಇದರ ಅನುಕೂಲವನ್ನು ನೀಡಬೇಕು. ಇವತ್ತು ಸಂಯುಕ್ತ ರೈತ ಸಂಘ ಸಾಗರ ಹಸಿರುಮುಖಿ ಸೇತುವೆಯನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಬಂದಿದೆ. ಈ ಸೇತುವೆ 2017ರಲ್ಲಿ ಆರಂಭವಾಗಿದೆ. 5 ವರ್ಷಗಳಲ್ಲಿ ಈ ಕಾಮಗಾರಿ ಮುಗಿಯುತ್ತೆ ಅಂತೇಳಿ ಹೇಳಿದರು. ಆದರೆ ಇದು 9 ವರ್ಷಗಳು ದಾಟಿರೋದ್ರಿಂದ ಈ ಕಾಮಗಾರಿ ಇನ್ನೂ ಮುಗಿದೇ ಇರೋದ್ರಿಂದ ಈ ಭಾಗದ ಜನಗಳಿಗೆ ಸಾಕಷ್ಟು ತೊಂದರೆ ಆಗಿದೆ. ಈ ಭಾಗದ ಜನರು ಮಡೆನೂರು ಡ್ಯಾಮ್ನಲ್ಲಿ ಒಂದು ಸಲ ಮುಳುಗಡೆ ಆದರು, ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ಮುಳುಗಡೆಯಾಗಿ ತಮ್ಮ ಬದುಕನ್ನು ದೇಶದ ವಿದ್ಯುತ್ತಿಗಾಗಿ ಕೊಟ್ಟು ತಮ್ಮ ಬಾಳನ್ನು ಕತ್ತಲಲ್ಲಿ ಮಾಡ್ಕೊಂಡಿದ್ದಾರೆ. ಕತ್ತಲಲ್ಲಿ ಮಾಡ್ಕೊಂಡ ಜೊತೆಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರಕ್ಕೆ ಇದು ಸೇತುವೆ ಆಗ್ತಾ ಇರೋದು ತುಂಬ ಸಂತೋಷದ ವಿಚಾರ. ಇದು ಮುಳುಗಡೆ ಸಂತ್ರಸ್ತರಿಗೂ ಮತ್ತು ಸಾಗರಕ್ಕೆ ಇರತಕ್ಕಂಥ ಒಂದು ಅಂತರವನ್ನು ಭಾಳ ಹತ್ತಿರ ಮಾಡಿರೋದ್ರಿಂದ ಇದರ ವಿಳಂಬ ಆಗ್ತಾ ಇರೋದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ನಮ್ಮ ಶಾಸಕರಿಗೆ ಇದನ್ನು ಒತ್ತಾಯ ಮಾಡ್ತೀವಿ. ನಾವು ಈ ಶಾಸಕರಿಗೆ ಬಿಟ್ಟರೆ ಮತ್ತೆ ಬೇರೆ ಯಾರಿಗೂ ಹೇಳಲಿಕ್ಕೆ ಅವಕಾಶ ಇಲ್ಲದ ಕಾರಣ ಆದಷ್ಟು ಬೇಗ ಈ ಸೇತುವೆಯನ್ನು ಉದ್ಘಾಟನೆ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಮಳೆಯ ಪ್ರಮಾಣ ಕಡಿಮೆ ಆಗೋದ್ರಿಂದ ಮತ್ತೆ ಲಾಂಚ್ ಸೇವೆ ಸ್ಥಗಿತಗೊಳ್ಳತಕ್ಕಂಥ ಸಾಧ್ಯತೆ. ಸಾಗರದಲ್ಲಿ ನೂತನವಾಗಿ ಕ್ರೌನ್ ಸ್ಕಿನ್ ಕೇರ್ ಅಂಡ್ ಮೇಕ್ ಓವರ್ ಲೇಡೀಸ್ ಬ್ಯೂಟಿ ಪಾರ್ಲರ್ ಗುರುವಾರದಿಂದ ಪ್ರಾರಂಭಗೊಂಡಿದೆ. ಶಿವಪ್ಪನಾಯಕ ವೃತ್ತದಲ್ಲಿ ಪ್ರಾರಂಭಗೊಂಡಿರುವ ಕ್ರೌನ್ ಬ್ಯೂಟಿ ಲಾಂಚ್ ವೈಶಿಷ್ಟ್ಯತೆಯ ಕುರಿತು ಸಂಸ್ಥೆಯ ಮುಖ್ಯಸ್ಥೆ ನೂರ್ ಜಹಾನ್ ಮಾಹಿತಿ ನೀಡಿದ್ದಾರೆ. ನನ್ನ ಹೆಸರು ನೂರ್ ಜಹಾನ್ ಅಂತ, ನಾನೆಲ್ಲರೂ ಅಂತ ಕರೀತಾರೆ. ನಾನು ಕ್ರೌನ್ ಸ್ಕಿನ್ ಕೇರ್ ಆ್ಯಂಡ್ ಮೇಕ್ ಓವರ್ ಅನ್ನೋ ಒಂದು ಪಾರ್ಲರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡಿದ್ದೀವಿ, ಇವತ್ತು ಓಪನ್ ಆಗ್ತಾ ಇದೆ. ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀರಿ. ಆ್ಯಂಡ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಒಂದು 10 ಇಯರ್ ಎಕ್ಸ್ಪೀರಿಯನ್ಸ್ ಇದೆ. 10 ಇಯರ್ ವರ್ಕ್ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಶಿವಮೊಗ್ಗದಲ್ಲಿ, ಮೈಸೂರಲ್ಲಿ, ಮ್ಯಾಂಗ್ಳೂರಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಲ್ಯಾಕ್ಮಿ ಕಂಪ್ನಿಯಲ್ಲಿ ವರ್ಕ್ ಮಾಡಿರೋದು. ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರಿಂದ ಆ ಕಡೆ ಎಲ್ಲ ಕಂಪ್ನಿ ಹೇಗೆ ಏನು ಅಂತೆಲ್ಲ ಗೊತ್ತಿದೆ. ಸೊ ಆ ಕಡೆ ಎಲ್ಲ ವರ್ಕ್ ಮಾಡೋರು ನಮ್ಮೂರಲ್ಲೇ ಒಂದು ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಕ್ರೌನ್ ಅನ್ನೋ ಬ್ಯೂಟಿ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಆ್ಯಂಡ್ ಮೇಕ್ ಓವರ್ನ ಇದು ಮಾಡಿದ್ದೀನಿ, ಓಪನ್ ಮಾಡ್ಕೊಂಡಿದ್ದೀನಿ. ಸರ್ ನಮ್ಮಲ್ಲಿ ಸ್ಕಿನ್ ಕೇರ್ ಅಂತ ಅಂದರೆ ಸ್ಕಿನ್ ಕೇರ್ ಅಂತ ಬಂದಾಗ ಪ್ರೊಫೆಷ್ನಲ್ ಆಗಿ ಫೇಶಿಯಲ್ ಬರುತ್ತೆ, ಹೈಬ್ರೋಸ್ ಬರುತ್ತೆ, ಆ್ಯಂಡ್ ಫೇಸ್ ವ್ಯಾಕ್ಸ್ ಬರುತ್ತೆ, ವ್ಯಾಕ್ಸಿಂಗ್ ಬರುತ್ತೆ. ಎಲ್ಲ ಕಂಪ್ನಿ ಪ್ರಾಡಕ್ಟ್, ಇಂಟರ್ನ್ಯಾಷನಲ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ನಾವು. ಸೊ ಆ್ಯಂಡ್ ಮೇಕ್ ಓವರ್ ಅಂತ ಬಂದಾಗ ನಿಮ್ಗೆ ಯಾವುದೇ ಥರದ ಮೇಕಪ್ ಆಗಿರಲಿ, ಬ್ರೈಡ್ ಆಗಿರಲಿ, ನಾನ್ ಬ್ರೈಡ್ ಆಗಿರಲಿ, ಪಾರ್ಟಿ ಮೇಕಪ್ ಆಗಿರಲಿ, ಎಲ್ಲ ಥರದ ನಿಮಗೆ ಇಲ್ಲಿ ಸರ್ವಿಸ್ ಸಿಗುತ್ತೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.